ದರ್ಶನ್ ಇಷ್ಟಪಡಬೇಕು ಅಂತಂದರೆ ನನಗೆ ಫ್ಯಾಮಿಲಿ ಬಗ್ಗೆ ಫಸ್ಟ್ ನೋಡ್ಕೊಂಡು ಬೇರೆಯವ್ರದ್ದು ಇದು ಮಾಡಬೇಕು ಅನ್ನೋದು ಇದೆ ಸರ್. ಆದ್ರೂ ಇವಾಗ ಇಷ್ಟೊಂದು ಆಗಿದೆಯಾ, ಒಂದು ಮನೆ ಒಂದು ಸಂಸಾರ ಅಂತ ಎಲ್ಲ ಗೊತ್ತಾಗಿದೆಯಾ ಅವ್ರ ಅರಿವಿನಲ್ಲಿ ತಿಳ್ಕೊಂಡ್ರೆ ನೋಡಿ ಸರ್, ಎಲ್ಲರೂ ಒಳ್ಳೆಯರು ಅಂತಲೇ ಒಂದು ಭಾವನೆ ಅದರಲ್ಲೇ ಬಂದುಬಿಡುತ್ತೆ ಅವ್ರಿಗೆ. ಮುಂದೆ ಹೆಸರು ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಅವ್ರಿಗೆ ಈಗ ಆಗಿರೋದು ಪಾಠ ಕಲಿಸಿದೆ, ತಿಳ್ಕೊಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ನಮ್ಗೆ ಓಕೆ, ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀರಿ? ನೋಡ್ತಾ ಇದ್ದೀನಿ ಸರ್. ಸೊ ಓಕೆ, ನೋಡಿದ್ದೀನಿ ಸ್ವಲ್ಪ ಪರವಾಗಿಲ್ಲ. ಅವ್ರ ಶೂಟಿಂಗ್ ಎಲ್ಲ ಆರಾಧನಾಪುರದಲ್ಲೆಲ್ಲ ನೋಡಿದ್ದೀನಿ ಅಷ್ಟೇ. ನಾನು ಹೇಳೋದು ಅಷ್ಟೇ ಸರ್, ಇವಾಗ ಬೇರೆಯವರು ಇದಕ್ಕಿನ ಫ್ಯಾಮಿಲಿ ಫಸ್ಟ್ ನೋಡಿ ಹೇಗಿದೆ ವಾತಾವರಣ. ನಮಗೆ ಇಲ್ಲೆಲ್ಲ ಜನಗಳು ಅವ್ರಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಯಾವ ಬೆಲೆ ಉಳಿಸ್ಕೊಳ್ಬೇಕು ಅನ್ನೋದು, ಯಾಕೆಂದರೆ ಇಷ್ಟು ಜನದಲ್ಲಿ ಇದೆ, ಅದು ಅವ್ರ ಕೈಯಲ್ಲಿದೆ. ಅದೆಲ್ಲ ಉಳಿಸ್ಕೊಳ್ಳೋದು ಬಿಡೋದು ಅವ್ರ ಕೈಯಲ್ಲಿದೆ. ಯಾಕೆಂದರೆ ಜನ ಯಾವ ರೀತಿಯಾದರೂ ಬರ್ತಾರೆ, ನಾವು ಒಳ್ಳೆಯರಾದ್ರೂ ಈಗ ಬರ್ತಾರೆ, ಹಾಗಾದರೂ ಬರ್ತಾರೆ. ಅದರಿಂದ ನೋಡಿಕೊಂಡು ವಾತಾವರಣದಲ್ಲಿ ಹೇಗೆ ಮಾತಾಡ್ತಾರೆ ಅವರು, ಅದರಿಂದ ಅವರು ತಿಳ್ಕೊಂಡು ಹೋಗ್ಬೇಕು. ಯಾಕೆಂದರೆ ಅವ್ರ ತಂದೆ ನಾವು ನೋಡಿದಂಗೆ ಹಳೆ ಓಲ್ಡ್ ಫಿಲಮ್ ಎಲ್ಲ ಚೆನ್ನಾಗಿ ನೋಡ್ತೀವಿ ನಾವೆಲ್ಲ. ಅದರಿಂದ ಅವ್ರನ್ನ ಉಳಿಸ್ಕೋಬೇಕು ಸರ್ ಫಸ್ಟ್. ಇವರು ಮನೇಲಿ ಉಳಿಸ್ಕೊಂಡು ಇದು ಮಾಡ್ಬೇಕು ಸರ್. ಎಲ್ಲ ಅವರು ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಸ್ಟಾರ್ಗಳೆಲ್ಲ ಸ್ವಲ್ಪ ಅಹಂಕಾರ ಎಲ್ಲ ತೋರಿಸ್ತಾರೆ, ಇವ್ರು ಆ ರೀತಿ ಮಾಡಲ್ಲ, ಮನುಷ್ಯತ್ವ ಅಂದ್ರೆ ಬೆಲೆ ಕೊಡ್ತಾರೆ, ಮನುಷ್ಯಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ಇವ್ರು ಮನುಷ್ಯತ್ವ ಕೊಟ್ಟಿದ್ದಾರೆ, ಆದರೆ ಬೇರೆಯವ್ರ ಮಾತು ಕೇಳ್ಕೊಂಡು ಕೊಡೋದು ಬೇಡ ಸರ್. ನಾನು ಅವ್ರ ಮನೆಗೆ ನೋಡ್ಕೊಂಡು ಅವ್ರು ಹೇಗೆ ವಾತಾವರಣ ಹೇಗಿದೆ, ನಾವಲ್ಲಿ ಬೇರೆಯವ್ರು ಹೇಳಿದ್ರೆ ಏನು ಅರ್ಥ ಮಾಡ್ಕೊಂಡ್ರೆ ನಾವು ಹೋಗ್ಬೋದು ಮುಂದೆ ಅನ್ನೋದು ಬೇಕು ಸರ್ ನಮಗೆ. ಅದನ್ನ ತಿಳ್ಕೊಂಡು ಇವರು ಇದು ಸರಿನಾ ಅದು ಸರಿನಾ ಅಂತ ಅವ್ರ ಒಪ್ಪಿಗೆ ಅಂತ ತಗೋಬೇಕು ಸರ್. ದರ್ಶನ್ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್. ಅವ್ರ ಫ್ಯಾಮಿಲಿ ನನಗೆ ಇಷ್ಟ ಅಷ್ಟೇ. ಅವರು ಗ್ರೇಟ್ ಪಾಪ. ಅವರೆಲ್ಲ ತುಂಬಾ ಕಷ್ಟಪಟ್ಟು ಓಡಾಡಿದ್ರು. ನಮ್ದು ನನ್ನಷ್ಟು ನಂದು ಅನ್ನೋದು ಓಡಾಡಿದ್ರು ಸರ್. ನನಗೆ ಅದಂತೂ, ಯಾಕಂದ್ರೆ ನಾವಾದ್ರೂ ಅಷ್ಟೇನೆ, ಅವರಾದ್ರೂ ಅಷ್ಟೇ. ಒಂದು ಹೆಣ್ಣು ಯಾವತ್ತಿದ್ರು ನಮ್ಮದು ಜೀವನ, ನನ್ನ ಮನೆ ಅನ್ನೋದು ಎಂಥವ್ರಿಗೂ ಇದ್ದೇ ಇರುತ್ತೆ ಸರ್. ಅದನ್ನ ಉಳಿಸ್ಕೊಡ್ಬೇಕು ಅಷ್ಟೇ ಸರ್ ನಾನು ಹೇಳೋದು. ಯಾಕಂದ್ರೆ ಯಾರ್ದಾದ್ರೂ ಅಷ್ಟೇ ಜೀವನ, ನಮ್ದಾದ್ರೂ ಅಷ್ಟೇ, ಬೇರೆಯವ್ರದಾದ್ರೂ ಅಷ್ಟೇ ಒಂದು ಜೀವನ. ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪಡುವಂತ ಮಹಿಳೆ ಅಂತ ಹೇಳ್ಬೋದಾ? ಹೇಳ್ಬೋದು ಸರ್, ಹೇಳ್ಬೋದು. ಪಾಪ ಕಷ್ಟ ಇಲ್ಲ. ನಾನು ಅವಾಗೊಂದ್ಸರಿ ಇದಾಗಿತ್ತು, ಅವಾಗಲೇ ಅವ್ರು ತಿದ್ಕೋಬೇಕಾಗಿತ್ತು. ದರ್ಶನ ಹೇಳೋ ಲೆಕ್ಕ ನೋಡಿದ್ರೆ ಅವಾಗ. ಆದರೂ ಅವರು ಇದಾಗಲಿಲ್ಲ. ಇವಾಗ ಸ್ವಲ್ಪ ಅಷ್ಟು ಇಲ್ಲಿ ಈ ಮುಂದಕ್ಕಾದ್ರೂ ಇವರಿಷ್ಟು ಹೋರಾಡಿ ಇಷ್ಟು ಮಾಡಿರೋದು ತುಂಬ ಜನದಿಂದ ಆದ್ರೂ ನಾನು ಬರಬೇಕು ಅನ್ನೋದೊಂದು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾನು ಹೇಳೋದು